ಜೀವಾವಧಿ ಶಿಕ್ಷೆ ಆಗಿ ಏನು ಹೇಳ್ತೀರಿ ವಿನಾಯಕನ ಬಗ್ಗೆ? ಏನು ಹೇಳೋದೇನ್ರಿ, ಬರ್ತಾನ ಮಗ ಎನ್ನುವುದು. ನನ್ನ ಮಗ ತಪ್ಪು ಮಾಡಿಲ್ಲ, ತಪ್ಪು ಮಾಡೋದಿಲ್ಲ ಎಂದು ಅವ ಬರ್ತಾನ ಅನ್ನೋದು ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿವಿ. ಮಗ ಮೊದಲು ಕಲ್ತಿದ್ದಾರೆ, ಈಗ ಒಂದು 15 ವರ್ಷದಿಂದ ರಿಯಲ್ ಎಸ್ಟೇಟ್ ಮಾಡ್ಕೊತ ಬಂದ. ತನ್ನ ಮನೆಯನ್ನು, ತನ್ನ ಬಾಳೆಯನ್ನು ತಂದೆ ತಾಯಿ ನೋಡ್ಕೋದು, ಅಣ್ಣ ತಮ್ಮರು ನೋಡ್ಕೋದು, ಮಕ್ಕಳು ನೋಡ್ಕೊತ ಮನೆಯಾಗಿದ್ದಾರೆ. ಇದು ಯಾರೋ ಮಾಡಿ ತಪ್ಪಿಗೆ ಹೋಗಿ ಎಲ್ಲೇ ಹೋಗಿ ಸಿಕ್ಕೊಂಡು ಇಷ್ಟೆಲ್ಲ ಹಣಗದಾಗಿ ಬಿಸಾರಿ. ನನ್ನ ಮಗ ತಪ್ಪ ಮಾಡಿಲ್ಲ. ಉಳಿದವ್ರು 17 ಜನರ ಬಗ್ಗೆ ಅವ್ರದ್ದು ಬಗ್ಗೆ ಏನು ಹೇಳೋದಿಲ್ರಿ, ಆದ್ರೆ ನನ್ನ ಮಗಂದು ಅಷ್ಟ ಅಂತ ಹೇಳೋದಿಲ್ಲ. ಇಷ್ಟರು 17 ಮಂದಿನೂ ಅಪರಾಧಿಗಳು ಅಲ್ಲ ಅಂತ ಹೇಳ್ತೇನೆ. ಎಲ್ಲರೂ ನಿರಪರಾಧಿಗಳು ರೀ. ಯಾರು ನಮ್ಮ ಮಗನ ಒಬ್ಬನ ಬಿಡು ಅಂತ ಹೇಳೋದಿಲ್ಲ, ಇಷ್ಟರು ಹೊರಗೆ ಬರ್ಬೇಕ್ರಿ. ನನ್ನ ಮಗನ ಹಿಡ್ದ ಇಷ್ಟರು ಹೊರಗೆ ಬರ್ಬೇಕು, ಅಷ್ಟರು ಹೊರಗೆ ದೇವ್ರ ಮೇಲೆ ನಂಬಿಕೆ ಇಟ್ಟವ್ರಿ. ನಮ್ಮ ಮಗ ಬರ್ತಾನು ಇಷ್ಟರು ಹೊರಗೆ ಬರ್ತಾರ ಅನ್ನೋದು ನಂಬಿಕೆ ಮ್ಯಾಗ ದೇವ್ರಿ. ನಾವು ಕಾನೂನು ಮೇಲೆ ಇನ್ನೂ ವಿಶ್ವಾಸ ಐತ್ರಿ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅದ್ರ ಮುಂದೆ ಓಡಾಡ್ತೇವ್ರಿ. ಅದ ನಮ್ಮ ಮಕ್ಕಳ ಬಗ್ಗೆ ಆಗಲಿ, ಈ 17 ಜನದ ಬಗ್ಗೆನೂ ಆಗಲಿ ನಾವು ಜೀವ ಕೊಡಾಕು ರೆಡಿ ಇದೇವ್ರಿ. ಇಷ್ಟರು ಹೊರಗೆ ಬರ್ಲಿ ಅಂತ ಹೇಳ್ಕೊಂತೇವೆ ನಾವು ಸೈತಾ ಕಟ್ಟಿಗೆ. ನಾವು ಎಲ್ಲಿ ಎಲ್ಲ ವಕೀಲರು ಮಾತಾಡಿ ಮುಂದೆ ಏನು ಮಾಡ್ಬೇಕು ಅನ್ನೋದು ಕಾನೂನು ಹೋರಾಟ ಮಾಡ್ತೀವಿ ಸರ್. ಅವಾಗ ಮಾಡ್ಬೇಕು, ರಾಜಕೀಯ ಸಿಡೆಂಟ್ರ್ ಮಾಡಿ ಅವ್ನ ಉದ್ದೇಶಪೂರ್ವಕ ಶಿಕ್ಷಾರ ಸರ್. ಅವ್ನು ಹೋದಾವಲ್ಲ, ಅವ್ನು ಯಾರು ಗೊತ್ತಿಲ್ಲ, ಎಲ್ಲ ಮೇನ್ ಸಾಕ್ಷಿ, ಮೇನ್ A1 ಸಾಕ್ಷಿ ಅವನು ಹೊರಗೆ ಬಿಟ್ಟು ಮಾಪಿ ಸಾಕ್ಷಿ ಮಾಡಿ ಹೊರಗೆ ಬಿಟ್ಟು ಅವ್ನು ಯಾವುದೂ ಶಿಕ್ಷೆ ಇಲ್ಲ. ಯಾರೋ ಒಬ್ಬ ಮರ್ಡರ್ ಮಾಡಿ ನಾಳೆ ಹೋಗಿ ಮಾಪಿ ಸಾಕ್ಷಿ ಮಾಡಿ ಅಂದ್ರೆ ಮಾಡ್ಬೇಕಾಗೈತಿ ಇವ್ರು. ಯಾಕಂದ್ರೆ ಒಬ್ಬ ಈಗ ತೋರಿಸ್ಕೊಟ್ರಿ ಒಂದು ಮಾಪಿ ಸಾಕ್ಷಿ ಮೇನ್ ಇದ್ದಾನೋ ಆರೋಪಿನ ಹೊರಗೆ ಬಿಟ್ಟು ಮತ್ತು ಅವಂಗೆ ಭದ್ರತಾ ಪಡಿ ಕಾವಲಿಟ್ಟಾರೆ. ಯಾಕಂದ್ರೆ ತಪ್ಪಲ್ಲ ಸರ್ ಇದು ಕಾನೂನಾಗ. ಒಬ್ಬ ಆರೋಪಿ ಮೇನ್ ಆರೋಪಿ ಮಾಪಿ ಸಾಕ್ಷಿ ಮಾಡ್ತಾರಂದ್ರೆ ಎಂಥ ಅನ್ಯಾಯ ಸರ್ ಇದು. ಆ ಉದ್ದೇಶ ತಾವು ಉಳಿಬೇಕಾದ್ರೆ ಸುಳ್ಳು ಹೇಳ್ತಾನವ. ತಾವು ಏನು ಮಾಡ್ತೀವಿ ಸರ್ ಮುಂದೆ ಕಾನೂನು ಹೋರಾಟ ಮಾಡ್ತೀವಿ ಸರ್. ವಿನಾಯಕ ಮಕ್ಕಳು ಎಷ್ಟು? ಇಬ್ಬರು ಮಕ್ಕಳು ಸರ್. ಇಬ್ಬರು ಮಕ್ಕಳು ದಿವಸ ಕೇಳ್ತಾರೆ ಅವ್ರು, ನಮ್ಮಪ್ಪ ಯಾವಾಗ ಬರ್ತಾನೆ, ನಮ್ಮಪ್ಪ ಯಾವಾಗ ಬರ್ತಾನೆ ಕೇಳ್ತಾರೆ. ನಾವು ಹೇಳ್ಬೇಕು, ಮತ್ತು ಈಗ ಬರ್ತಾರೆ ನಾಳೆ ಬರ್ತಾನೆ ಅಂತ ಹೇಳ್ಬೇಕು. ವಿಶ್ವಾಸ ಇದೆ ಸರ್ ಬಂದೇ ಬರ್ತಾನೆ ಅಂತ? 100ಕ್ಕೂ ಸರ್ ಅವ್ನು ತಪ್ಪು ಮಾಡಿಲ್ಲ, ಬಂದೇ ಬರ್ತಾನೆ, 100ಕ್ಕೂ 100% ಬರ್ತಾನೆ ಸರ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.